ಒಮ್ಮೆ ಒಂದು ದೊಡ್ಡ ಕಾಡಿನೊಳಗೆ ಪ್ರಾಣಿಗಳು ಶಾಂತವಾಗಿ ಜೀವನ ನಡೆಸುತ್ತಿದ್ದವು. ಆ ಕಾಡಿನಲ್ಲಿ ಒಂದು ಚಿಕ್ಕ ಮೊಲ ಮತ್ತು ಓರ್ವ ಹೆಮ್ಮೆಭರಿತ ಸಿಂಹ ವಾಸಿಸುತ್ತಿದ್ದರು. ಸಿಂಹ ತನ್ನ ಶಕ್ತಿಯಿಂದ ಮತ್ತು ದೇಹದ ಗಾತ್ರದಿಂದ ಅಹಂಕಾರ ಭಾವದಲ್ಲಿತ್ತು. ಒಂದು ದಿನ ಸಿಂಹ ತನ್ನ ಸುತ್ತಲಿನ ಪ್ರಾಣಿಗಳನ್ನು ಕರೆದು ಹೇಳಿದರು, ನಾನು ಈ ಕಾಡಿನ ರಾಜ, ನನ್ನ ಮುಂದೆ ಯಾರು ತಲೆ ತಗ್ಗಿಸಬೇಕು. ಎಲ್ಲ ಪ್ರಾಣಿಗಳು ಸಿಂಹದ ಹಿತಕ್ಕಾಗಿ ಅವನನ್ನು ಶ್ರೇಷ್ಠನೆಂದು ಒಪ್ಪಿಕೊಂಡವು, ಆದರೆ ಚಿಕ್ಕ ಮೊಲ ಮಾತ್ರ ತಲೆಬಾಗಲಿಲ್ಲ. ಸಿಂಹ ಮೊಲವನ್ನು ಕೋಪದಿಂದ ಕೇಳಿತು, ನೀನು ನನ್ನ ಮುಂದೆ ತಲೆ ತಗ್ಗಿಸದಿದ್ದರೆ ನಿನ್ನನ್ನು ಕೊಂದು ಹಾಕುತ್ತೇನೆ. ಮೊಲ ಧೈರ್ಯದಿಂದ ಉತ್ತರಿಸಿತು, ನೀನು ರಾಜನಾಗಿದ್ದರೂ ಸತ್ಯ ಮತ್ತು ಬುದ್ಧಿ ಯಾವಾಗಲೂ ಶ್ರೇಷ್ಠವಾಗಿರುತ್ತದೆ. ಸಿಂಹ ಇದನ್ನು ಕೇಳಿ ನಗುತ್ತದೆ. ನೀನು ನನಗೆ ಬುದ್ಧಿಯ ಪಾಠ ಹೇಳುತ್ತೀಯಾ ಎಂದದು. ಮೊಲ ಹೇಳಿತು, ನೀವು ಎಷ್ಟು ಬಲಶಾಲಿಯಾಗಿದ್ದರೂ ಬುದ್ಧಿಯ ಸಹಾಯವಿಲ್ಲದೆ ಸಿಂಹವೂ ಸೋಲುತ್ತದೆ. ಚಾಲೆಂಜ್. ಮೊಲ ಸಿಂಹಕ್ಕೆ ಸವಾಲು ನೀಡಿತು, ನಾನು ನಿನಗೆ ನನ್ನ ಬುದ್ಧಿಯ ಶಕ್ತಿ ತೋರಿಸುತ್ತೇನೆ. ಕೇವಲ 1 ನಿಮಿಷ ನನ್ನ ಮಾತು ಕೇಳು. ಸಿಂಹ ಹಾಸ್ಯದಿಂದ ಒಪ್ಪಿತು. ಮೊಲ ಸಿಂಹವನ್ನು ಒಂದು ಗುಡಿಯ ಹತ್ತಿರ ಕರೆದೊಯ್ತು. ಅದು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿ ಕೋಪದಿಂದ ಗರ್ಜಿಸಿತು, ಏಕೆಂದರೆ ಅದು ಇನ್ನೊಂದು ಸಿಂಹವನ್ನಾಗಿ ಭಾವಿಸಿತು. ಸಿಂಹ ತನ್ನ ಪ್ರತಿಬಿಂಬದೊಂದಿಗೆ ಹೋರಾಡಲು ನೀರಿನೊಳಗೆ ಹಾರಿತು, ಆದರೆ ಅವಶ್ಯಕವಾಗಿ ನಾನಾ ಪ್ರಯತ್ನ